ಕಸದ ತೊಟ್ಟಿಯ ಹೀಗೆ ಒಳಮನೆ ರಂಗೋಲಿ ಹಾಕಲಿಲ್ಲ, ತೋರಣ ಕಟ್ಟಲಿಲ್ಲ, ಶೃಂಗಾರವೇ ಎಷ್ಟು ಚಂದದ ಮನೆ, ಎಷ್ಟು ಶೃಂಗಾರಭರಿತವಾಗಿದ್ದಾರೆ. ಮನೆ ಮುಂದೆ ಅಚ್ಚುಕಟ್ಟಾಗಿ ಇವತ್ತು ಬಂದ್ರೆ ಎಲ್ಲಿಯೋ ಒಂದು ಕಾಣಿಸ್ತದೆ. ಹಾಗಾದ್ರೆ ಮನೆ ಹೌದು ಅಂತ ಮನೆ ಮುಂಭಾಗದ ಆಗ್ತದೆ. ಯಾಕೆ ವಿಷಯ ನಮಗೆ ಗೊತ್ತಾಗಬೇಕು. ನಮ್ಮ ಮನಸ್ಸಿಗೆ ನೋವು ಮಾತ್ರ ಹೀಗೆ ಅನ್ನುವಂತೆ ಮಾಡಿದಲ್ಲ. ಇದಕ್ಕೆ ಮಾತಾಡಿಸಲು ಗೊತ್ತಿಲ್ಲ, ಈಗ ಹೊರಗೆ ನಿಂತು ಮಾತಾಡಿ. ಇದೆಂತದ್ದು ಬಾಗಿಲಾಗಿತ್ತು? ಎಲ್ಲ ಕಡೆಯೂ ಉಂಟು. ಕೆಲವು ದೇವಸ್ಥಾನಗಳು ಹಾಗೆ ನೈವೇದ್ಯ ಆಗುವಾಗ ಮಹಾಮಂಗಳಾರತಿ ಆಗೋದ್ರಲ್ಲಿ ಕೇಳ್ತಾರೆ, ಕಾಣುವುದೊಂದು ಮಂಗಳಾರತಿ ಆಗ್ತದ? ಒಳ್ಳೆ ಮಂಗಳಾರತಿ ಆಗ್ತದೆ. ಬಾಗಿಲು ಹಾಕಿರಲ್ಲ ನನಗೆ, ನನಗೆಲ್ಲ ನನಗೆ ಬಾಗಿಲು ಸೇರಿಸದೆ ಗೊತ್ತಿಲ್ಲ. ಸಮಾಧಾನ ಮಾಡಿದ ಗಂಡರೆಲ್ಲರನ್ನು ಸಮ ಕಂಡು, ಅಲ್ಲ ಹೆಂಡಿರೆಲ್ಲರನ್ನು ಸಮ ಕಂಡು, ಸಮ ಕಂಡು ನಡೆಸದೆ. ನಾನು ಸರಿ ನಡೆಸಬೇಕೋ ಬೇಡ? ಈಗ ಮಾತಾಡಲಿದ್ದೇವೆ. ಹೇಗೆ ಮಾತಾಡಬೇಕು ಅಲ್ಲ, ಹೇಗೆ ಮಾತಾಡೋದು? ಎಲ್ಲಿಂದ ಆರಂಭಿಸುವುದು ನನಗೆ ಕಷ್ಟ. ಎಲ್ಲಿಂದ ತೊಡಗುದು? ವಾರಿಗೆಯಿಂದ
ಎಂಥ ಚಂದ ಭಾಷೆ ಕೀಲ ಭಾಷೆ ಕೀಲ ಭಾಷಿಣಿ ಅರಮನೆಯ ಮುಂಭಾಗದಲ್ಲಿ ಮುತ್ತಿನಿಂದ ಸಾಕುವಂತ ಗಿಣಿ ಏನು ಶುಭಪ್ರಾಯದಾಯಕವಾದಂತಹ ಮಾತನಾಡುತ್ತದೆಯೋ ಅಂತೆ ಶುಭವಾಗ್ಕೊಳ್ಳವಳು ನೀನು ಎನ್ನುವ ಕಾರಣದಿಂದ ಆಡಿದ್ದು ಕೀಲ ಭಾಷಿಣಿ ಮುತ್ತು ಒಮ್ಮೆ ಬಾಗಿಲು ಕೇಳಿದ್ದೀನಿ ಸಖಿ. ನಾನು ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾನು ಬಂದವರಿಗೆ ಹೆಸರಿಲ್ಲ ಕೇಳು. ನಾನು ಬಂದಿದ್ದೇನೆ ಅಂತ ಹೇಳುತ್ತಿದ್ದಲ್ಲ, ನಾನು ಬಂದಿದ್ದೇನೆ ಅಂತ ಹೇಳಿದವರಿಗೆ ಹೆಸರಿಲ್ವಾ? ಇವರಿಗೆ ಗೊತ್ತಿಲ್ಲ, ನಾನು ಅವನಿವನಲ್ಲ. ಪ್ರಾಣಕ್ಕೆ ನಾಯಕ ಅವಳು ಎಲೆಯನ್ನು ಮಡಿಸಿ ನಾನು ಕೊಡುವುದು ಪಿ 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 ಅಂತ ಹೇಳ್ತೀನಿ. ಅದೇ ಸಪ್ತಸ್ವರ ಹೊರ ಬರ್ತದೆ ಮತ್ತೆ ಹಾಗೆ ಯಾಕೆ ಮನಸ್ಸಿನ ಬೇಗುದಿ ಅಂತ ಹೇಳಿದ್ದು ನಾನು ಕೊಡಲು ಏನು ಗೋಪಾಲ ಒಳ್ಳಿತು ಹೋಗು ನೀನು ಠಾಣ್ಯ ಹೋಗಲಿ ನಡೆ ಅದನ್ನು ಎಲ್ಲಿ ಉಪಯೋಗಿಸ್ತೀಯೋ ಅದನ್ನು ಯಾವುದನ್ನು ಕಾಯ್ತೀಯೋ ಅಷ್ಟನ್ನೇ ಮಾಡು. ಎಲ್ಲಿಗೆ ಯಾವುದಕ್ಕೆ ಒಳ್ಳೆ ನಾನು ಬೆತ್ತ ಮತ್ತು ಗೋಡೆ ಹೊಂದಿಕೊಳ್ಳಿಕ್ಕೆ ನೀನು ತುಂಗ ಬಂದೆ ನೀನು ಬಾರೆ ನಾವು ಆ ಹಳೆ ಕೆಲಸದ ಬಿಟ್ಟು ಎಷ್ಟು ಮುಂದೆ ಬಂದಾಗಿದೆ ಈಗ. ಇನ್ನು ಮತ್ತೆ ನಾವು ಗೋವುಗಳ ಹಟ್ಟಿಗೆ ಹೋಗ್ಲಿಕ್ಕೆ ಹೋಗ ಅದು ಒಂದೇ ಕತೆ.
ದೊಡ್ಡ ದೊಡ್ಡ ಸಾಹಸ ಮಾಡಿದ ಕಥೆ ಅದು ಅದು ನಾನು ಈ ಒಳ್ಳೆ ಒಳ್ಳೆಯ ಗೋವುಗಳೆಲ್ಲ ತೇನುಗಳೆಲ್ಲ ಪಾಪದವರು ಸ್ವಲ್ಪ ಕ್ರೂರಿಗಳ ಗತಿ ಇದೆ ಇಲ್ವಾ ಅವರನ್ನು ಸೋಲಿಸಿದ್ದು ಯಮುನಾ ನದಿಯಲ್ಲಿಂದ ಮಾಡುವುದು ಹೌದು ಅಲ್ಲಿ ಒಬ್ಬ ಸರ್ಪ ಬಂದಿದ್ದ ಕಾಳಿಂಗ ಎನ್ನುವಂತ ಹೆಸರು ಕಾಲಿಯ ಎಂಬ ಹೆಸರು ವಿಷವನ್ನು ಭವಿಸಿ ಆ ನೀರನ್ನು ಕುಡಿದಂತಹ ಗೋವುಗಳು ಸಾಯುವುದಕ್ಕೆ ಕಾರಣವಾಗಿತ್ತು. ತಿಳಿದ ನಾನು ಮಡುವಿಗೆ ತುಂಬಿಕ್ಕಿ ಕಾಳಿಂಗನ ಹೆಡೆ ಮೇಲೆ ಎಡಗಾಲು ಬಲವಿದ ರಥವನ್ನು ಮಾಡಿ ಕಾಳಿಂಗನ ಹೆಡೆಯನ್ನು ತುಳಿದು ಅವನ ದರ್ಪವನ್ನು ಮರ್ತಿಸಿ ಮತ್ತೆ ಚೆನ್ನಾಗಿ ಹೊರಗೆ ಬಂದ. ಕಾಳಿಂಗ ಬರ್ತಾನ ಹೇಳಿ ಯಾರೋ ಹಾವಾಡಿದಂತೆ ಹಾವಾಡಿಗಳಿಗೆ ನಮ್ಮ ಮನೆಯಲ್ಲಿ ಕೆಲಸ ಪುಟ್ಟಿ ತುಂಬಾ ಹಾವನ್ನು ಗೊತ್ತಿಕೊಂಡು ಮನೆ ಮನೆಗೆ ಕುಂಗಿ ಊದುತ್ತಾ ಹಾವನ್ನು ಆಡಿಸ್ಲಿಕ್ಕೆ ಹೋಗಿಗೆ ಹೇಳ ಹಾವಾಡಿಗನ ದೇವಾಡಿಗನ ಹಾವನ್ನಾಡಿಸ್ತಾ ಹೋಗಬೇಕಂತೆ. ಅದೇ ಹೊಸ ಶಬ್ದ. ದೇವಾಡಿಗ ಅವ ಯಾರು ದೇವಾಡಿಗ? ಹಾವಾಡಿಗನ ತಮ್ಮ ಅಲ್ಲ, ಊದುವುದಕ್ಕಿರುವ ದೇವಾಡಿಗ, ದೇವಾಡಿಗ ಕುಣಿಸುವುದಕ್ಕಿರುವ ಹಾವಾಡಿಗ. ಯಾರಿಗೆ ಹಾವಾಡಿಗ ಇದರಲ್ಲಿ? ಈಗ ಹಾವಾಡಿಸುವ ನೀನಾದ್ರೆ ದೇವಾಡಿಗ ನಾನು. ಹಾವಾಡಿಗ ನಾನು ಒಂದು ಬುಟ್ಟಿಯಲ್ಲಿ ಹಾವನ್ನು ತುಂಬಿಸಿ ತುಂಬಿಸಿ ವಿಷವುಳ್ಳದ್ದು ವಿಷ ತೆಗೆದದ್ದು ಅಂತಿರುವುದು. ಯಾವುದಾದ್ರು ಮೂರ ಬೀದಿಯಲ್ಲಿ ಸಂಚರಿಸಿ ಅವಳನ್ನು ಕುಣಿಸಿ ಬನ್ನಿ. ಬಂದಿದ್ದೇನೆ. ಅದಕ್ಕೆ ಪದ್ಯ ಉಂಟು. ಎಂತ ಇವನ ಪುನ್ನಾದವರವರಿಗೆ ಅಲ್ವಾ ಆಡಿಸ್ಲಿಕ್ಕೆ ಹೋಗ್ಬೇಕು ಅಂತ. ಯಾರು ಆಡು ಪಾಂಬೆ ಆಡು ಪಾಂಬೆ ಇನ್ನು ಹಾವು ಕುಣಿಸುವ ಉಂಟೇನೋ ಒಂದು ಕೋಪ ತೋರಿಸಿದ್ದು. ಹಾಗೆ ಕಥೆ ಬೇಡ, ಬೇರೆ ಗೊತ್ತಿಲ್ವ? ಇನ್ನೊಂದು ಕಥೆ ಹೇಳೋ. ಮಲ್ಲನೊಳವಂತಹ ಮಲ್ಲನನ್ನು ಗೆದ್ದು ಮುಳ್ಳನಯನನ್ನು ತಂದವನಾನೆ ಅವಳ ಗಂಡನ. ಓ ಮಲ್ಲ ಯುದ್ಧ ಮಾಡುವ ಇಲ್ಲಿಗೆ ಕೆಲಸ ಗರಡಿ ಉಂಟಲ್ಲ ಅಲ್ಲಿಗೆ ಹೋಗಿ ಕೇಳು. ಮಲ್ಲನ ಕುಳ್ಳನ ಹೋಗಬೇಕಂದ್ರೆ ಮಲ್ಲನಿಗೆ ಇಲ್ಲಿ ಗರಡಿ ಶಾಲೆಗೆ ಹೋಗಿ ಮಲ್ಲನಿಗೆ ಕಾಣಿಸಿ ಹೋಗಲಿ. ಏಳೊಂದು ವೃಷಭವನ್ನು ಕಟ್ಟಿ ಕಟ್ಟಿ ನೀಲಕಾಂತಿಯನ್ನು ತಂದವನಾನು. ಓ
ಅದನ್ನು ಭಾಗಿಸಿಟ್ಟು ನಮಗೆ ಭಾಗಿಸಿಟ್ಟು ಗೊತ್ತಿಲ್ಲದಲ್ಲ. ಹಾಗಾದ್ರೆ ಇನ್ನೊಂದು ಕಥೆ ಉಂಟು. ಒಂದಷ್ಟು ದಿವಸಗಳ ಯುದ್ಧವನ್ನು ಮಾಡಿ ಅವನನ್ನು ಭಾಗಿಸಿ ಜಾಂಬವತಿಯನ್ನು ಕೊಂದ ಜಾಂಬವತಿಯ ಗಂಡನು ಕರಡಿ ಆಡಿಸುವುದು ಬಂದದ್ದ. ಕರಡಿ ಆಡಿಸೋಗಿ ನಮ್ಮ ಮನೆಗೆ ಏನು ಕೆಲಸ? ಕರಡಿಯನ್ನು ಹಿಡಿದುಕೊಂಡು ಮನೆಗೆ ಕರಡಿ ಓಡಿಸಲಿಕ್ಕೆ ಹೋಗಿ ಕೇಳಿ ಏನು ಹೇಳಿದ್ರು ಅದ್ಯಾಕೆ? ಅಲ್ಲಿಗೆ ಸ್ವಲ್ಪ ತಡವಾಗಿ ಹೋಗಿತ್ತು. ನಾನು ಬಂದು ಅವಳ ಗಂಡ ಇವಳ ಗಂಡ ಮತ್ತೊಬ್ಬಳ ಗಂಡ ಆಚೆಯವಳ ಗಂಡ ಈಚೆಯವಳ ಗಂಡ ಅಂತ ಹೇಳಿ ಒಂದು ಸಲ ಇವಳ ಗಂಡ ಅಂತ ಹೇಳಿ ಇವಳ ಮನೆಗೆ ಬಂದು ನಾನು ಯಾರ್ಯಾರ ಗಂಡ ಅಂತ ಹೇಳಿದ್ರೆ ಈ ಹೆಂಡತಿ ಹೋಗಬಾರದು. ಹಾಗಾದ್ರೆ ನಾನು ಇವಳ ಗಂಡ ಅಂತ ಹೇಗೆ ಹೇಳಿಲ್ಲ. ಅವಳ ಗಂಡ ನಾನು ಎನ್ನುವುದು ಅವಳಿಗೆ ದೃಢವಾಗಬೇಕು ಅಂತಾದ್ರೆ ಅವಳನ್ನು ನಾನು ಮಾತ್ರ ಕಂಡಿರಬಹುದಾದ ಚೆಲುವನ್ನು ಮಾತ್ರ ಹೇಳಿದ ಅರ್ಥವಾಗಿಲ್ಲ. ಆಗ ಇನ್ನು ಹೂ ಅಂತ ಹೇಳಬೇಡ. ಇನ್ನು ನಾನು ಮುಂದೆ ಹೇಳುವುದಕ್ಕೆ ನೀವು ಹೂ ಹೇಳಲಿಲ್ಲ. ಈ ಸುಮ್ಮನಾಗಿ ಗೊತ್ತಾಯ್ತಾ? ಮಾಮ ಸಾಮಾನ್ಯ
ಯಾವ್ದು? ಹೇಳಿ ಹೇಳಿದ್ದು. ಗೋವಿಂದ ಆರಿ ಗೋವಿಂದನ ಅಲ್ಲ ಗೋವಿಂದ ಆನಿ ಗೋವಿಂದನ ಗೊತ್ತಿಲ್ಲ, ಅವ್ರಿಗೆ ಅವ್ರು ಹೇಳ್ತಾರೆ, ಗೋವಿಂದಾರಿ ಗೋವಿಂದ. ಅಲ್ವಾ ಹ? ಸಾಮಾನ್ಯ ಭಾಷೆ ಹೇಗೆ ಹೇಗೆ? ಗೋವಿಂದ ನೀರು ಹಾ. ಗೋವಿಂದ ಹಾ. ಅದು ಮುದ್ದೆ ಮಾಡಿ ಹೇಳುತ್ತಾರೆ ಗೋವಿಂದ ಆನಿ ಗೋವಿಂದ ಗೋವಿಂದಾರಿ. ಅದನ್ನು ಗೋವಿಂದ ಆರಿ ಗೋವಿಂದ ಹ. ಯಾವ ಆರಿ ಅವ ಗೋವಿಂದ ಅದೇ. ಅದಲ್ಲ. ಗೋವಿಂದಾರಿ ಗೋವಿಂದ. ಗೋವಿಂದ ನೀನು ಗೋವಿಂದ ಹಾಕಿದ್ಯಾಕೆ ಈಗ ಬಾಗಿಲು ಬಾಗಿಲು ತೆಗೀತು ಇನ್ನು ಪೂಜೆಗೆ. ದೇವರು ನೋಡ್ಲಿಕ್ಕೆ ಹೌದು. ಹೌದಾ ಹೌದು. ನಿನಗೆ ದರ್ಶನ ಆಗುದಿಲ್ಲ ಇರುವುದಕ್ಕೆ ಹ. ಮುಸುಕು ಹೊತ್ತು ಮಲಗಿ ನೋಡಿಕೊಂಡು ಹ. ಆಹ ಗೋವಿಂದ ಗೋವಿಂದ. ಅನ್ನು ಹಾಕಿ ಕೈ ಮುಗಿದೆ ಹ. ಲೇವಡಿ ಮಾಡಬೇಕು ತೊಲಗಿಲ್ಲ ಇಲ್ಲಿ ಗೋವಿಂದ. ಇಲ್ಲ. ಎಪ್ಪಿಸಬೇಕು ಹಾಗೆ ಇವನನ್ನು ಅಪ್ಪನ ಮನೆಯಿಂದ ಎಪ್ಪಿಸಿ ಅಲ್ಲಿಂದ ಎಬ್ಬಿಸಿ. ಅಲ್ವಾ ಈಗ ಎಲ್ಲಿ ಮಾಡಿ ಎಲ್ಲಿ? ಯಾತಕ್ಕೆ ಅಂತ ಅಲ್ಲ ಇನ್ನು ಬೇರೆ ಏನಾದ್ರು